ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮೀನುಗಾರ ವಿಭಾಗದಿಂದ ಬಹಳ ಅತ್ಯುತ್ತಮವಾಗಿ ಕೆಲಸ ಕಾರ್ಯಗಳು ಶಿಸ್ತುಬದ್ಧವಾಗಿ ನಡೆದುಕೊಂಡು ಬರ್ತಾ ಇದೆ. ಏನು ಇಷ್ಟಪಡ್ತೀರಾ ಸರ್? ಮೀನುಗಾರಿಕೆ ಅನ್ನೋದು ಒಂದು ಹಿಂದುಳಿದ ವರ್ಗದ ಒಂದು ಬುಡಕಟ್ಟ ಜನಾಂಗದ್ದು. ಈಗಾಗಲೇ ಮೀನುಗಾರಿಕೆ ಇದೆ ಅನ್ನೋದೊಂದಿತ್ತು, ಬಟ್ ಅದ್ರ ಸೌಕರ್ಯ ಸೌಲಭ್ಯಗಳು ಏನಿದೆ ಅಂತ ಜನರಿಗೆ ಗೊತ್ತಿರ್ಲಿಲ್ಲ. ಈಗ ಮಂಜುನಾಥ್ ಸುಣಗಾರ್ ಸರ್ ಅವರು ಬಹಳ ಹೆಚ್ಚಿಂದ ಅದಕ್ಕೆ ಮುತುವರ್ಜಿ ವಹಿಸಿ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕದಲ್ಲಿ, ಪ್ರತಿ ಡಿಸ್ಟಿಕ್ ಅಲ್ಲಿ ಎಲ್ಲರಿಗೂ ಒಂದು ಮೀನುಗಾರರ ಒಂದು ಒಗ್ಗಟ್ಟನ್ನು ಗೂಡಿಸಿ ಅದಕ್ಕೆ ಸಿಗ್ತಕ್ಕಂತ ಸೌಲಭ್ಯಗಳನ್ನ ಎಲ್ಲರಿಗೂ ಒದಗಿಸಿ ಕೊಡೋದ್ರಲ್ಲಿ ತುಂಬಾ ಯಶಸ್ವಿಯಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ನಮ್ಮ ಹೈಕಮಾಂಡ್ ದವರು, ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಸಾಹೇಬ್ರ ಆಗಿರ್ಬೋದು, ಮತ್ತು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಹರಿಪ್ರಸಾದ್ ಸರ್ ಆಗಿರ್ಬೋದು, ಇದನ್ನೆಲ್ಲನೂ ಮಂಜುನಾಥ್ ಸುಣಗಾರ್ ಸರ್ ಅವರಿಗೆ ಒಬ್ಬ ವ್ಯಕ್ತಿ ಅಂತ ನೋಡ್ಲಾರ್ದೆ ಒಬ್ಬ ಶಕ್ತಿ ಅಂತ ನೋಡಿ ಅವರಿಗೆ ವಿಧಾನಸಭಾ ಪರಿಷತ್ ಸದಸ್ಯರಾಗಿ ಮಾಡ್ಬೇಕಾಗಿ ನಮ್ಮೆಲ್ಲ ಒಂದು ಬುಡಕಟ್ಟ ಜನದ ಹಿಂದುಳಿದ ಜರಗದ ಒಂದು ಬೇಡಿಕೆ ಆಗದಂತ ಹೇಳಕ್ ಇಷ್ಟಪಡ್ತೀನಿ. ಅದು ಒಂದು ಇವತ್ತಿನ ದಿನ ಮಂಜುನಾಥ್ ಸರ್ ಅವರಿಗೆ ಏನಾದ್ರು ವಿಧಾನಸಭಾ ಪರಿಷತ್ ಸದಸ್ಯತೆ ಏನಾದ್ರು ತಪ್ಪಿದ್ದೆ ಆದ್ರೆ ಅದು ಪಕ್ಷಕ್ಕೆ ನಷ್ಟ ಅದ ಅಂತ ಹೇಳ್ತೀನಿ, ಹೊರತು ಮಂಜುನಾಥ್ ಸರಿ ನಷ್ಟ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಜಯಶ್ರೀ ಎಂ ಕಟ್ಟಿಮನಿತ ಗುಲ್ಬರ್ಗ ಜಿಲ್ಲಾ ಮೀನುಗಾರಿಕೆ ಅಧ್ಯಕ್ಷರಾಗಿ ಮಂಜುನಾಥ್ ಸರ್ ಅನ್ನ ನಮ್ಗೆ ಇವತ್ತೇ ಆದೇಶ ಪತ್ರ ಕೊಟ್ಟಿದ್ದಾರೆ. ನಾನು ಮುಂಚೆ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೆ 15 ವರ್ಷಗಳಿಂದ. ಇವತ್ತು ನನ್ನ ಪ್ರತಿಭೆಯನ್ನು ಗುರುತಿಸಿ ನಂಗೆ ಒಂದು ಮೀನುಗಾರಿಕೆ ಇಲಾಖೆ ಒಂದು ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಬಡ ಜನರಿಗೆ ಒದಗಿಸ್ಕೊಡ್ಬೇಕಾಗಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಪ್ರಾಮಾಣಿಕವಾಗಿ ಮಂಜುನಾಥ್ ಸರ್ ಅವರು ನಮ್ಗೆ ಏನ್ ಮಾಡಿದಾರೆ ಅದ್ ಕೆಲ್ಸಕ್ಕೆ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಕಡೆ ವಿಷಯ ಕೇಳಕ್ ಇಷ್ಟಪಡ್ತೀನಿ. ಮುಖ್ಯಮಂತ್ರಿಗಳು ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದೆ ಸಿದ್ದರಾಮಯ್ಯ ಅವರು, ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. 2 ವರ್ಷ ಅತ್ಯುತ್ತಮ ಆಡಳಿತ ಮಾಡಿದರೆ ಸಿದ್ದರಾಮಯ್ಯ ಅಂತ ತಾವೆಲ್ಲ ಹೇಳ್ತಾ ಇದ್ರ, ಬಹಳ ಖುಷಿ ಪಟ್ಟಿದ್ರ. ಸಿದ್ದರಾಮಯ್ಯ ಬಗ್ಗೆ ತಾವೇ ಹೇಳ್ತೀರಾ? ಇಲ್ಲ, ಸಿದ್ದರಾಮಯ್ಯ ಇಸ್ ಒಳ್ಳೆ ಮಾಸ್ಟ್ ಲೀಡರ್. ಅವರು ಇನ್ನೊಬ್ಬರಿಗೆ ಮಾದರಿ. ಸಿದ್ದರಾಮಯ್ಯ ಅಂದ್ರೇನೆ ಒಂದು ಬುಡಕಟ್ಟ ಜನದ ಹಿಂದುಳಿದವರೆಗೂ ಒಬ್ಬ ಧ್ವನಿ ಎತ್ತಕ್ಕಂತ ಧ್ವನಿಗೆ ಆಗಿ ಅವರು ಮುಖ್ಯಮಂತ್ರಿ ಆಡಳಿತವನ್ನು ಮಾಡಿದ್ದಾರೆ. ಇವತ್ತಿನ ದಿನ ಅವ್ರದ್ದು ಮುಖ್ಯಮಂತ್ರಿ ಆಡಳಿತ ಒಳಗ ಹಿಂದೆ 5 ವರ್ಷ ಮಾಡಿದ ಕೂಡ ಅವ್ರ ಉತ್ತಮರಲ್ಲಿ ಅತಿ ಉತ್ತಮರಾಗಿ ಮುಖ್ಯಮಂತ್ರಿ ಆಡಳಿತ ಕೊಟ್ಟಿದ್ದಾರೆ. ಮತ್ತೆ ಈಗ ಕೂಡ 2.5 ವರ್ಷ ನಂತರ ಕೂಡ ಅವ್ರು ಒಳ್ಳೆ ಆಡಳಿತ ಕೊಟ್ರ. ಅವ್ರಿಗೆ ಇಡೀ ನಮ್ಮ ಕರ್ನಾಟಕದ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಇವಾಗ್ಲೇ ಆಗಿದ್ದಾರೆ. ಅವ್ರ ಹಿಂದೆನೂ ಅವರು ಪ್ರತಿಶ್ರಮ ಇದೆ. ಅವರು ಒಂದು ಇದ್ರಲಿಂದ ಬಡ ಕುಟುಂಬಲಿಂದ, ಒಬ್ಬ ಒಕ್ಕಲಿಗ ಕುಟುಂಬಲಿಂದ ಹಿಂದೆ ಕೆಪಿಸಿಸಿ ಇದಾಗಿ ಮತ್ತೊಂದು ಗ್ರಾಮ ಪಂಚಾಯತಿ ಇದು ಮಟ್ಟದಲ್ಲಿ ಹಿಡ್ಕೊಂಡು ಇಷ್ಟು ಮಟ್ಟಕ್ಕೆ ಬಂದಾರ. ಅವ್ರ ಆಡಳಿತನೂ ಚೆನ್ನಾಗಿರ್ತದಂತ ನಮ್ಮ ಅಭಿಪ್ರಾಯ. ಇಲ್ಲ